ಪ್ರಾಥಮಿಕ ವಿಭಾಗ KPS ಜಗದಾಳ್. ಇವತ್ತು ಸಂಭ್ರಮ ಶನಿವಾರ. ಜೂನ್ ತಿಂಗಳದ ಚಟುವಟಿಕೆಯ ಹೆಸರು ವಿಶೇಷ ಚೇತನ ಮಕ್ಕಳೊಂದಿಗೆ ಸಂವಹನ. ಈ ಸಂವಹನದ ದೃಶ್ಯ ತೋರಿಸಲಿದ್ದಾರೆ 7ನೇ ತರಗತಿಯ ಮಕ್ಕಳು. ಮಕ್ಕಳೇ, ಇವತ್ತು ಸಂಭ್ರಮ ಶನಿವಾರ. ಇವತ್ತಿನ ವಿಷಯ ವಿಶೇಷ ಚೇತನ ಮಕ್ಕಳೊಂದಿಗೆ ಸಂವಹನ. ವಿಶೇಷ ಚೇತನ ಮಕ್ಕಳೊಂದಿಗೆ ಸಂವಹನ. ನಿಮಗೆ ವಿಶೇಷ ಚೇತನ ಮಕ್ಕಳು ಎಂದರೆ ಯಾರು ಎಂಬುದನ್ನು ಉದಾಹರಣೆ ಮೂಲಕ ತಿಳಿಸುತ್ತೇನೆ. ಅವರನ್ನು ನೋಡಿ ನಗಬಾರದು. ಅವರು ವಿಶೇಷ ಚೇತನ ಮಗುವಾಗಿದ್ದರೆ ಅವರಿಗೆ ಸಹಾಯ ಮಾಡಬೇಕು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಸಿನಿಮಾವಿತ್ತಂತೆ. ಮಕ್ಕಳೇ, ಹಾಗೂ ನಗಬಾರದು. ತಪ್ಪು, ಅದು ನಗುವುದು ತಪ್ಪು. ಮಕ್ಕಳೇ, ಅವನಿಗೆ ಕುಂಟ ಎನ್ನಬಾರದು. ಅವನನ್ನು ಹೆಸರಿಟ್ಟು ಕರೆಯಬೇಕು. ಅವನಿಗೆ ಅಪಹಾಸ್ಯ ಮಾಡಬಾರದು. ಅದು ಒಂದು ವಿಶೇಷ ಚೇತನ ಮಗುವಾಗಿದೆ. ಈ ಮಗು ವಿಶೇಷ ಚೇತನ ಮಗು. ಈ ತಳಿಗೆ ಮೂಕಿ ಎನ್ನಬಾರದು. ಈ ಮಗು ವಿಶೇಷ ಚೇತನ ಮಗು. ಈ ಮಗು ವಿಶೇಷ ಚೇತನ ಮಗು. ಈ ತಳಿಗೆ ಅಪಹಾಸ್ಯ ಮಾಡಬಾರದು. ಇವಳಿಗೆ ಒಂದು ಹೆಸರಿಟ್ಟಿರುತ್ತಾರೆ. ಆ ಹೆಸರನ್ನು ಇಟ್ಟು ಕರೆಯಬೇಕು. ಈ ಮಕ್ಕಳು ವಿಶೇಷ ಚೇತನರು. ಇವರು ದೇವರ ಮಕ್ಕಳು. ಇವರಿಗೆ ಅಪಹಾಸ್ಯ ಮಾಡಬಾರದು. ಅವರಿಗೆ ಆದ್ದರಿಂದ ಕರ್ನಾಟಕ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ಸಂಭ್ರಮ ಶನಿವಾರ ಎಂಬ ಯೋಜನೆಯನ್ನು ತಂದಿದೆ. ಅದಕ್ಕಾಗಿ ಎಲ್ಲ ಮಕ್ಕಳಿಗೂ ವಿಶೇಷ ಚೇತನ ಮಕ್ಕಳ ಬಗ್ಗೆ ಅವರನ್ನು ಪ್ರೀತಿಯಿಂದ ಕಾಣಬೇಕೆಂದು ಈ ಚಟುವಟಿಕೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳೇ, ಇವತ್ತು ನೀವು ಸಂಭ್ರಮ ಶನಿವಾರದಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ಸಂವಾದ ಎಂಬ ಚಟುವಟಿಕೆಯನ್ನು ತಿಳ್ಕೊಂಡಿದ್ದೀರಿ, ಹೌದಲ್ಲ? ತಿಳ್ಕೊಂಡಿದ್ದೀರಿ? ವಿಶೇಷ ಚೇತನ ಮಕ್ಕಳು ಅಂತಂದ್ರೆ ದೈಹಿಕವಾಗಿ ಅವರು ಮಾನಸಿಕವಾಗಿ ಅಂಗವಿಕಲತೆಯನ್ನು ಹೊಂದಿರ್ತಾರೆ, ಹೌದಲ್ಲ? ಅಂತಹ ಮಕ್ಕಳನ್ನು ನಾವು ಕುರುಡ, ಕುಂಟ, ಮೂಕ, ಮೂಗ ಈ ಥರ ಏನು ಮಾಡಬೇಕಪ್ಪ ಅಂದ್ರೆ ಕರಿಬಾರ್ದು. ಈ ಥರ ಕರಿಬಾರ್ದು. ಅವರನ್ನು ಪ್ರೀತಿಯಿಂದ ನಾವು ಏನು ಮಾಡಬೇಕಪ್ಪ ಅಂದ್ರೆ ಕಾಣಬೇಕು. ಪ್ರೀತಿಯಿಂದ ಕಾಣಬೇಕು. ರೋಡ್ ದಾಟೋ ಹೊತ್ನ್ಯಾಗ ರೋಡ್ ದಾಟಿಸ್ಬೇಕು. ಊಟ ಮಾಡೋ ಹೊತ್ನ್ಯಾಗ ಅವರಿಗೆ ಸರಿಯಾಗಿ ಊಟವನ್ನು ಹಾಕಿಸ್ಕೊಡ್ಬೇಕು. ಈ ಥರ ನಾವು ಅವ್ರನ್ನ ಪ್ರೀತಿಯಿಂದ ಕಾಣುವುದರಿಂದ ಅವರು ಮಾನಸಿಕವಾಗಿ ಸದೃಢ ಆಗ್ತಾರೆ. ಅವರು ನಿಮ್ಮಂತೆ ಒಬ್ಬ ವಿದ್ಯಾರ್ಥಿಯಾಗಿ ಶಾಲೆಯನ್ನು ಕಲಿತಾರೆ, ಹೌದಲ್ಲ? ಓಕೆ, ಇವತ್ತಿನ ಚಟುವಟಿಕೆಯಲ್ಲಿ ನೀವು ಈ ಒಂದು ವಿಷಯವನ್ನು ತಿಳ್ಕೊಂಡಿರಿ. ಧನ್ಯವಾದಗಳು ಎಲ್ಲರಿಗೂ.